ಇನ್ನು ಇತ್ತೀಚೆಗೆ ಸಂಸದ ಅನಂತಕುಮಾರ್ ಹೆಗಡೆ ಕೊಡ್ತಾ ಇರುವಂತಹ ಹೇಳಿಕೆ ಸಾಕಷ್ಟು ವಿವಾದಕ್ಕೂ ಕಾರಣ ಆಗ್ತಾ ಇದೆ. ಪಕ್ಷದ ಒಳಗಡೆಯೂ ಕೂಡ ಚರ್ಚೆ ಕಾರಣ ಆಗ್ತಾ ಇದೆ. ಅದೇ ರೀತಿ ಈಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಫೈರ್ ಬ್ರ್ಯಾಂಡ್ ಅಂತಾನೆ ಕರೀತಾ ಇರುವಂತಹ ಅನಂತಕುಮಾರ್ ಹೆಗಡೆ ಅವರು ಸಾಲು ಸಾಲು ವಿವಾದದ ಕಿಡಿಯನ್ನೇ ಹೊತ್ತಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ಇವತ್ತು ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡೋಣ ಬನ್ನಿ. हम क्या कहेंगे, हम ऐसा गलती नहीं करेंगे, हम कहेंगे एक थप्पड़ मारेगा तो दूसरा अवध दे दे। ऐसे संतान हम नहीं है जी, अगर एक थप्पड़ हमें मिलेगा ना तुम्हारा सिर ही उखाड़ देगा। नಮ್ಮದು वीर संतान, नಮ್ಮದು ಹೇಡಿಗಳ संतान। वो लोग कहते हैं हम क्या कहेंगे, हम ऐसा गलती नहीं करेंगे, हम कहेंगे एक थप्पड़ मारेगा तो दूसरा अवध दे दे। ऐसे संतान हम नहीं है जी, अगर एक थप्पड़ हमें मिलेगा ना तुम्हारा सिर ही उखाड़ देगा। ನಮ್ಮದು वीर संतान, ನಮ್ಮದು ಹೇಡಿಗಳ संतान। वो लोग कहते हैं हम क्या कहेंगे। ಇದು ಅನಂತಕುಮಾರ್ ಹೆಗಡೆ ಅವರ ಮಾತು. ಅನಂತಕುಮಾರ್ ಹೆಗಡೆ ಏನಾದರೂ ಬಾಯಿ ಬಿಟ್ಟರೆ ಕಿಡಿ ಹೊತ್ಕೊಳ್ತು ಅಂತಲೇ ಅರ್ಥ. ಯಾಕಂದರೆ ಅವರು ಒಂದು ವಿಚಾರಕ್ಕೆ ಸುಮ್ಮನಾಗುವಂಥವ್ರಲ್ಲ. ಯಾರಾದ್ರೂ ಏನಾದರೂ ಅಂದರು ಅಂದರೆ ಅಥವಾ ಪಕ್ಷ ಏನಾದರೂ ಪ್ರೆಜರ್ ಆಗ್ತು ಅಂತಂದರೆ ಸುಮ್ಮನಾಗಲ್ಲ. ಅವ್ರ ಮಾತಿನ್ನೂ ಜಾಸ್ತಿ ಆಗುತ್ತೆ. ಈಗ ಅದನ್ನೇ ಹೇಳ್ಯಾರೆ, ನೀವೇನಾದರೂ ಒಂದು ಕಪಾಳಕ್ಕೆ ಹೊಡೆದ್ರಿ ಅಂತಂದರೆ ನಾವು ತಲೆ ತೆಗಿತೀವಿ ಅನ್ನುವಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ರಾಜಣ್ಣ ಸೇರಿದಂತೆ ಬೇರೆ ಬೇರೆ ನಾಯಕರು ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ನನ್ನಕ್ಕೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಮನುಷ್ಯನೇನ್ರಿ ಅನಂತಕುಮಾರ್ ಹೆಗಡೆ 7 ಸರಿ MP ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ಲ. ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ನನ್ನಕ್ಕೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು, ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ. ಇದು ಸಂಗತಿ. ನಾಯಕರು ಹೇಳಿದಂಥ ಮಾತು, ಅವ್ರ ಆರೋಗ್ಯ ಸರಿ ಇಲ್ಲದೇ ಇರೋದ್ರಿಂದ ನಾವೇನು ಮಾತಾಡಲ್ಲ ಅಂತ. ಇವರು ಮಾತಾಡಿದ್ರೆ ಇವ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇದೇ ಬೇಳೂರು ಗೋಪಾಲಕೃಷ್ಣ ಹಿಂದೆ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾತಾಡಿದರು, ಯಾವ ರೀತಿ ಕೊಲ್ಲಬೇಕು ಏನು, ಈ ಥರ ಎಲ್ಲ ಮಾತಾಡಿದ್ರು ಅವರು. ಹಿಂದೆ ಒಂದು ದೊಡ್ಡ ವಿವಾದ ಸೃಷ್ಟಿಯಾಗಿತ್ತು. ಬಿಡ್ತಾರೆ ಅನಂತಕುಮಾರ್ ಹೆಗಡೆ ಮತ್ತೆ ಮಾತಾಡ್ತಾರೆ. ಅದಕ್ಕೆ ಅವ್ರ ಆರೋಗ್ಯ ಸರಿ ಇರಲ್ಲ, ಅದಕ್ಕೋಸ್ಕರ ಅವ್ರ ಬಗ್ಗೆ ಏನು ಮಾತಾಡಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ರೆ ಭಾರಿ ಒಳ್ಳೆಯದು. ಇನ್ನು ರಾಜಣ್ಣ ಹೇಳ್ತಾರೆ 7 ಬಾರಿ ಸಂಸದರಾಗಿರುವಂಥವ್ರು, ತಲೆ ಸರಿ ಇದೆಯಾ ಅವ್ರಿಗೆ ಅನ್ನುವಂಥ ಪ್ರಶ್ನೆನ ಹಾಕಿದ್ದಾರೆ.